ಎಲ್ಲರಿಗೂ ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ನಮ್ಮ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳ ನಡೀತಾ ಉಂಟು. ಹಾಗೆ ಅಲ್ಲಿಗೆ ಹೋಗ್ತಾ ಇರುವುದು. ಜ್ವರ ಇತ್ತು, ಹಾಗೆ ವಾಯ್ಸ್ ಕೂಡ ಚೇಂಜ್ ಆಗಿದೆ. ಓಕೆ, ನಾನೀಗ ಡ್ಯೂಟಿ ಎಲ್ಲ ಆಗಿ PGಗೆ ಹೋಗಿ ಮತ್ತೆ ಇಲ್ಲಿಗೆ ಬರ್ತಾ ಇರೋದು. ಇಲ್ಲಿಗೆ ಹೋಗುದಾ ಬೇಡವಾ ತುಂಬಾ ಆಲೋಚನೆ ಮಾಡಿ ಮತ್ತೆ ಲಾಸ್ಟಿಗೆ ಹೊರಟದ್ದಾಯ್ತಾ. ಈಗ ನಾನು ರೀಚ್ ಆಗುವಾಗ ಒಂದು 7 ಗಂಟೆ ಆಗ್ತಾ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಇದು ಎಂಟ್ರೆನ್ಸ್ ಆಯ್ತಾ, ಚಂದ ಮಾಡಿದ್ದಾರೆ ಹಲಸು ಎಲ್ಲ ಹಾಕಿ. ಈ ಹಲಸು ಮೇಳದಲ್ಲಿ ಉಂಟಲ್ಲ, ನಮಗೆ ಬರೀ ಹಣ್ಣುಗಳು ಮಾತ್ರ ನೋಡ್ಲಿಕ್ಕೆ ಸಿಗುದಿಲ್ಲ, ಬೇರೆ ಬೇರೆ ಐಟಮ್ಗಳು ಮತ್ತೆ ಫುಡ್ ಎಲ್ಲ ಸಿಗ್ತದೆ ನೋಡ್ಲಿಕ್ಕೆ, ತಕೊಳ್ಳಿಕ್ಕೆ. ಎಂಟ್ರೆನ್ಸ್ ಅಲ್ಲಿ ಫುಲ್ ಗುಜ್ಜೆಗಳ ರಾಶಿ ಆಯ್ತಾ, ಬೇರೆ ಬೇರೆ ವೆರೈಟಿ. ಇದ್ರದ್ದು ಎಂತ ಅಂತ ಅಂದಾಜಾಗುದಿಲ್ಲ ನೋಡುವಾಗ. ಎಲ್ಲ ನೋಡ್ತಾ ಇದ್ರು ಬಂದು. ಮತ್ತೆ ಹೆಚ್ಚಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರ್ತದಲ್ವಾ ಜಾಕ್ ಫ್ರೂಟ್ ಮರ ಎಲ್ಲ, ಹಾಗೆ ಇಲ್ಲಿಗೆ ಬಂದು ತಕೊಳ್ಳೋದು ಕಮ್ಮಿ ಅಂತ ನನಗೆ ಆಗ್ತದೆ. ಹಲಸು ಮೇಳ ಮತ್ತೆ ಫುಡ್ ಫೆಸ್ಟ್ ಅಂತ ಹೇಳುವಾಗ ನನ್ನ ಆಲೋಚನೆ ಸ್ವಲ್ಪ ಬೇರೆ ಇತ್ತಾಯ್ತಾ. ಅಂದ್ರೆ ನಮಗೆ ಇಲ್ಲಿ PGಯಲ್ಲಿ ಇರುವಾಗ ಬೇಕಾದದೆಲ್ಲ ತಿನ್ಲಿಕ್ಕೆ ಇರುದಿಲ್ಲಲ್ಲ, ಅಂದ್ರೆ ಜಾಕ್ ಫ್ರೂಟ್ ಐಟಮ್ಸ್ ಎಲ್ಲ ಅಲ್ಲಿ ಹೋಗಿ ತಿನ್ಬೋದು ಅಂತ ಅನ್ಕೊಂಡದ್ದು. ಆದ್ರೆ ಇಲ್ಲಿ ಬೇರೆವೇ ಇತ್ತು. ಮತ್ತೆ ಇಲ್ಲಿ ತುಂಬಾ ಮಾವುಗಳ ರಾಶಿ ಉಂಟು, ಬೇರೆ ಬೇರೆ ವೆರೈಟಿಯಲ್ಲಿ. ನಾನು ಇದರಲ್ಲಿ ಕೆಲವು ತಕೊಂಡಿದ್ದೇನೆ. ಇಲ್ಲಿ ಎದುರಲ್ಲಿ ಮಾವು ಕಾಣ್ತಾ ಉಂಟಲ್ಲ, ಅದು ಮಲ್ಲಿಕಾ ಅಂತ, KGಗೆ 100 ಅಂತೆ. ಹಾಗೆ ಬೇರೆ ಉಂಟು 60 ರುಪೀಸ್ ಎಲ್ಲ. ನಾನು ಇಲ್ಲಿಂದ ಎಂತೆಲ್ಲ ತಕೊಂಡಿದ್ದೇನೆ ಅದು ಮತ್ತೆ ತೋರಿಸ್ತೇನೆ ನಿಮಗೆ. ಯಾರೆಲ್ಲ ಇಲ್ಲಿಗೆ ಬರ್ಲಿಲ್ಲ ಒಮ್ಮೆ ಬನ್ನಿ. ಹಾಗೆ ಮತ್ತೆ ತುಂಬಾ ದಿನ ಇಲ್ಲ, 3 ದಿನ ಮಾತ್ರ ಇರುದು, ಇನ್ನೂ ಇರುದು ಬರೀ 2 ದಿನ. ನಾನು ಬೇರೆ ಸೈಜ್ ಇದು ಮಾವು ತಕೊಂಡಿದ್ದೇನೆ, KGಗೆ 60. ಹಾಗೆ ಅದರಲ್ಲಿ ಒಂದು 5 ರಿಂದ 6 ಇತ್ತು. ಇಲ್ಲಿ ಕ್ಯಾಂಪ್ಕೋ ಅವರದ್ದು ಚಾಕೊಲೇಟ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ರು. ಹಾಗೆ ನಾನು ಕೂಡ ನೋಡ್ತಾ ಇದ್ದೆ. ನಾನು ಮತ್ತೆಂತ ಗೊತ್ತುಂಟಾ, ಶುಗರ್ ಐಟಮ್ ತಿರುವುದಿಲ್ಲ, ಹಾಗೆ ಶುಗರ್ ಫ್ರೀ ಉಂಟಾ ಅಂತ ನೋಡಿ ತಕೊಂಡದ್ದು. ಚಾಕೊಲೇಟ್ ಸ್ವೀಟ್ಸ್ ಎಲ್ಲ ಇಷ್ಟ ಇರುವವರಿಗೆ ಇಲ್ಲಿ ಬರ್ಬೋದಾಯ್ತಾ, ಕಮ್ಮಿಗೆ ಉಂಟು. ಇದಕ್ಕೆ ಎಷ್ಟು ಗೊತ್ತುಂಟಾ, 60 ರುಪೀಸ್. ಹೆಚ್ಚಾಗಿ ಎಂತ ಗೊತ್ತುಂಟಾ, ನಮಗೆ ಇಲ್ಲಿ ಹೋಮ್ ಪ್ರಾಡಕ್ಟ್ಗಳೇ ಜಾಸ್ತಿ ನೋಡ್ಲಿಕ್ಕೆ ಸಿಗ್ತದೆ. ಎಲ್ಲ ಕಡೆ ಸಹ ನಮಗೆ ಟೇಸ್ಟ್ ಮಾಡ್ಲಿಕ್ಕೆ ಕೊಡ್ತಾರೆ, ಮತ್ತೆ ನಮಗೆ ಬೇಕು ಅಂತಿದ್ರೆ ತಕೊಳ್ಬಹುದು. ಈ ಶಾಪಲ್ಲಿ ಎಂತ ಗೊತ್ತುಂಟಾ, ಪ್ರಾನ್ಸ್ ಚಟ್ನಿ ಮತ್ತೆ ಬೇರೆ ಬೇರೆ ಐಟಮ್ ಇತ್ತು ಚಟ್ನಿ ಎಲ್ಲ ಉಂಟು. ಹಾಗೆ ಪಿಕ್ಕಲ್ ಉಂಟು. ನಾರ್ಮಲ್ ಆಗಿ ಮೇಳ ಎಲ್ಲ ತುಂಬಾ ಹೊತ್ತಿರ್ತದಲ್ವ ರಾತ್ರಿ. ಇದು 8 ಗಂಟೆಗೆ ಕ್ಲೋಸ್ ಆಗ್ತದೆ, ಹಾಗೆ ಹೋಗುವವರು ಸ್ವಲ್ಪ ಬೇಗ ಹೋದ್ರೆ ಒಳ್ಳೇದು. ಇಲ್ಲಿ ನಿಮಗೆ ಹಲಸಿನ ಹಣ್ಣಿನಿಂದ ಮಾಡಿದ ಹಪ್ಪಳ, ಸಂಡಿಗೆ ಮತ್ತೆ ಚಿಪ್ಸ್ ಬರ್ತಲ್ವಾ, ಅದು ಎಲ್ಲ ರೀತಿಯದ್ದು ಸಹ ಉಂಟು. ಹಲ್ವಾ ಕೂಡ ಮಾಡಿದ್ದಾರೆ ಆಯ್ತಾ. ಪ್ರಾನ್ಸ್ ಚಟ್ನಿಗೆ ಉಂಟಲ್ಲ 210, ಮತ್ತೆ ಹಲಸಿನ ಹಣ್ಣಿದ್ದು ಚಿಪ್ಸಿಗೆ 100 ರುಪೀಸ್ ಪ್ಯಾಕೆಟ್ಗೆ. ಇವರ ಶಾಪಲ್ಲಿ ಜಾಕ್ ಫ್ರೂಟ್ ಐಟಮ್ ಕೂಡ ಉಂಟು. ಹಾಗೆ ಬಾಣಂತಿಯರಿಗೆ ಮದ್ದು ಕೊಡ್ತಾರಲ್ಲ ಅದು ಸಹ ಉಂಟು. ಬಾಣಂತಿಯರಿಗೆ ಮದ್ದು ಮಾಡ್ತಾರಲ್ಲ ಅದು ಕೂಡ ಟೇಸ್ಟ್ ಮಾಡ್ಲಿಕ್ಕೆ ಕೊಟ್ರು. ಅದು ಎಂತ ಕಹಿ ಗೊತ್ತುಂಟಾ, ಮೆಂತೆ ಎಲ್ಲ ಹಾಕಿ ಮಾಡುದಲ್ವಾ ಹಾಗೆ. ಇವರ ಸ್ಟಾಲ್ ಅಲ್ಲಿ ಎಲ್ಲ ಮಸಾಲ ಐಟಮ್ ಕೂಡ ಉಂಟು, ಹಾಗೆ ತಿಂಡಿ ಕೂಡ, ನಿಪ್ಪಟ್ಟು, ಕೋಡ್ಬಳೆ ಎಲ್ಲ ಕೂಡ ಉಂಟು. ಎಲ್ಲ ರೀತಿಯ ಸಾಂಬಾರ್ ಪೌಡರ್ ಕೂಡ ಉಂಟು. ನನಗೆ ಪಲಾವ್ ಪೌಡರ್ ಬೇಕಿತ್ತು, ನನಗೆ ರೈಸ್ ಐಟಮ್ ಅಲ್ಲಿ ಉಂಟಲ್ಲ ಪಲಾವ್ ತುಂಬಾ ಇಷ್ಟ. ಪಲಾವ್ ಪೌಡರ್ ಇರ್ಲಿಲ್ಲ, ಹಾಗೆ ರಸಂ ಪೌಡರ್ ತಕೊಂಡದ್ದು. ಇಲ್ಲಿ ಉಂಟಲ್ಲ 2-3 ಕಡೆ ಸೀಡ್ಸ್ ಐಟಮ್ ಇದ್ದು ಸ್ಟಾಲ್ ಕಾಣ್ತದೆ, ಬೇರೆ ಬೇರೆ ವೆರೈಟಿ ಇತ್ತು. ಹಾಗೆ ನಾನು ಕೂಡ ಒಂದು 2-3 ತಕೊಂಡಿದ್ದೇನೆ ಆಯ್ತಾ. ಒಂದು ಪ್ಯಾಕಿಗೆ 20 ರುಪೀಸ್. ಇಲ್ಲಿ ನೋಡಿ ನೇರಳೆ ಹಣ್ಣು ಕೂಡ ಸೇಲ್ಗೆ ಇಟ್ಟಿದ್ದಾರೆ. ಇದು ಮಾತ್ರ ರೇಟ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಆಯ್ತು. ಯಾರ ಮನೆಯಲ್ಲಿ ಇಂಥದೆಲ್ಲ ಇರ್ತದೆ ಅವರಿಗೆ ಇದೆಲ್ಲ ಬೇಡವೇ ಆಗಿರ್ತದಲ್ಲ. ನೇರಳೆ ಹಣ್ಣು ಉಂಟು, ಹಾಗೆ ರಾಂಬುಟನ್ ಕೂಡ. ನನಗೆ ಇಲ್ಲಿ ಎಲ್ಲದಕ್ಕಿಂತ ಸಹ ಹೆಚ್ಚು ಇಷ್ಟ ಆದದ್ದು ಯಾವ್ದು ಗೊತ್ತುಂಟಾ, ಇದುವೇ ಸಾರಿ ಮತ್ತೆ ಸಲ್ವಾರ್ ಸ್ಟಾಲ್. ತುಂಬಾ ಕಮ್ಮಿಯಲ್ಲಿ ಉಂಟು. ಸಾರಿ ನಿಮಗೆ 600ಗೆಲ್ಲ ಸಿಗ್ತದೆ ಆಯ್ತಾ, ಕಾಟನ್ ಸಾರೀಸ್, ಜೂಟ್ ಲಿನನ್ ಸಾರೀಸ್ ಎಲ್ಲ. ಸಲ್ವಾರ್ ಸೆಟ್ ಕೂಡ ಅಷ್ಟೇ 600ಗೆ ಸಿಗ್ತದೆ. ಕಲೆಕ್ಷನ್ ಎಲ್ಲ ತುಂಬಾ ಚಂದ ಉಂಟು. ಹಾಗೆ ನಾನು ಕೂಡ ಒಂದು ಸಾರಿ ತಕೊಂಡಿದ್ದೇನೆ ಆಯ್ತಾ, ಬ್ಲ್ಯಾಕ್ ಕಲರ್ ಸಾರಿ. ನೀವು ಈ ಸ್ಟಾಲ್ ಅನ್ನು ಕಂಡ್ರೆ ಉಂಟಲ್ಲ, ನೀವು ಕೂಡ ಹೋಗಿ ಆಯ್ತಾ ಸಾರಿ ತಕೊಳ್ಳಿಕ್ಕೆ. ಎಲ್ಲ ಸಾರೀಸ್ ಕೂಡ ಹಾಗೆ ತುಂಬಾ ಸಾಫ್ಟ್, ಹಾಗೆ ಕ್ವಾಲಿಟಿ ಕೂಡ ಒಳ್ಳೆ ಉಂಟು. ಸ್ಲಿಮ್ ಕಾಣ್ಬೇಕು ಅಂತ ಇದ್ದವರಿಗೆಲ್ಲ ಇದೆಲ್ಲ ಬೆಸ್ಟ್ ಆಯ್ತಾ. ಟೀಚರ್ಸ್ನವರಿಗೆಲ್ಲ ಇದು ಹೇಳಿ ಮಾಡಿದ ಸಾರಿ. ಕೆಲವರಿಗೆ ಖಾದಿ ಕಾಟನ್ ಸಾರಿಯೇ ಇಷ್ಟ ಆಗಿರ್ತದಲ್ಲ, ಅವರಿಗೆಲ್ಲ ನೋಡಿ ಇಲ್ಲೇ ಉಂಟು ಪ್ರಿಂಟೆಡ್ ಸಾರಿ ಬಂದು. ಬೇರೆ ಬೇರೆ ವೆರೈಟಿಯಲ್ಲಿ ಸಾರಿ ಉಂಟು, ಎಲ್ಲದರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ.
ನನಗಿದು ಬ್ಲ್ಯಾಕ್ ಸ್ಯಾರಿ ಇಷ್ಟ ಆಯಿತು, ಹಾಗೆ ಅದನ್ನು ತಗೊಳ್ತೇನೆ. ಇದರಲ್ಲಿ ಪಾರಿಜಾತ ವರ್ಕ್ ಉಂಟು. ಇದು ಬ್ಲ್ಯಾಕ್ ಸ್ಯಾರಿ ಅಲ್ಲ, ಹಾಗೆ ವೈಟ್ ಕಲರ್ ಬ್ಲೌಸ್ ಹಾಕಿದ್ರೆ ತುಂಬಾ ಚಂದ ಕಾಣ್ತದೆ. ಈ ಸಾರಿಗೆ 600, ನನಗೆ 550ಗೆ ಕೊಟ್ರು. ಇದೀಗ ಇವರು ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ. ಫುಲ್ ಬಾಡಿ ಹೀಗೆ ಬರ್ತದೆ, ಬ್ಲೌಸ್ ಕೂಡ ಬರ್ತದೆ ಇದರಲ್ಲಿ ಬ್ಲ್ಯಾಕ್ ಕಲರ್, ಅದು ಪ್ಲೇನ್ ಬರೋದು. ಈ ಸ್ಟಾಲ್ ಅಲ್ಲಿ ಮೆನ್ಸ್ ಗಳಿಗೆ ಆಗುವಂತದ್ದುಂಟು, ಹಾಗೆ ಸಾರೀಸ್ ಕೂಡ ಉಂಟು ಒಂದು ಸೈಡ್ ಅಲ್ಲಿ. ಇದೆಲ್ಲ ಸಹ ಪ್ಯೂರ್ ಖಾದಿ ಕಾಟನ್. ನನಗೆ ಶರ್ಟ್ಸ್ ಎಲ್ಲ ಕಂಡಾಗ ಉಂಟಲ್ಲ, ತಕೊಳ್ಬೇಕು ಅಂತಾನೆ ಆಗ್ತದೆ, ಅಂದ್ರೆ ಅಪ್ಪನಿಗೆ ಅಂತ. ಅವ್ರ ಹತ್ರ ಕೇಳಿದೆ 500 ರೇಂಜ್ ಅಲ್ಲಿ ಸಿಗ್ತದಾ ಅಂತ, ಅದು 600 700 ಅಂತೆ, ಹಾಗೆ ತಕೊಳ್ಳಿಲ್ಲ. ಖಾದಿ ಕಾಟನ್ ಹೇಗೆ ಗೊತ್ತುಂಟಾ, ನೋಡುವಾಗ ಅದೊಂಥರ ಡಲ್ ಕಾಣ್ತದೆ, ಆದ್ರೆ ಮೆಟೀರಿಯಲ್ ಒಳ್ಳೆ ಇರ್ತದೆ. ವ್ಯಾಲ್ಯೂ ಗೊತ್ತಿದ್ರೆ ಮಾತ್ರ ಅದು ಇದು ಹೊಸದು ಅಂತ ಫೀಲ್ ಆಗ್ತದೆ. ಟವಲ್ ಕಲೆಕ್ಷನ್ ಕೂಡ ಉಂಟು, 250ಗೆ 2 ಎಲ್ಲ ಸಿಗ್ತದೆ. ಒಮ್ಮೆಗೆ ತಕೊಳ್ಳುವ ಅಂತ ಆಯ್ತು, ಮತ್ತೆ ಬೇಡ ಅಂತ ಹೇಳಿ ಸೈಡ್ ಅಲ್ಲಿ ಇಟ್ಟು ಹೋದದ್ದು. ಈ ಸ್ಟಾಲ್ ಅಲ್ಲಿ ಸಹ ಹಾಗೆ ಆಯ್ತಾ, ಎಲ್ಲಾ ರೀತಿಯ ಮಸಾಲಾ ಐಟಮ್ಸ್ ಉಂಟು. ಇಲ್ಲಿ ಯಾವುದು ಸಹ ಇಲ್ಲ ಅಂತ ಹೇಳುವಾಗಿಲ್ಲ, ಎಲ್ಲ ಸಹ ಇದೆ. ಈ ದೊಡ್ಡ ಪ್ಯಾಕಿಗೆ 110 ಆಯ್ತಾ, ಮತ್ತೆ ಸಣ್ಣ ಸಣ್ಣ ಪ್ಯಾಕ್ ಉಂಟಲ್ಲ ಈ ಸೈಡ್ ಅಲ್ಲಿ, ಅದಕ್ಕೆ 60 ರುಪೀಸ್. ಇದೆಲ್ಲ ಬ್ಯಾಚುಲರ್ಸ್ಗೆ, ಪಿ ಜಿಯಲ್ಲಿ ಇರುವವರಿಗೆ, ಮತ್ತೆ ಬೇಗ ಬೇಗ ಆಗ್ಬೇಕು ಅಂತ ಇರುವವರಿಗೆಲ್ಲ ಇದು ಬೆಸ್ಟ್. ನಾನ್ ವೆಜ್ ಮಸಾಲ ಉಂಟು, ಹಾಗೆ ವೆಜ್ ಸಾಂಬಾರ್ ಪೌಡರ್ ಉಂಟು, ರಸಂ ಮತ್ತೆ ಪುಳಿಯೋಗರೆ ಎಲ್ಲ ರೀತಿದ್ದು ಕೂಡ ಉಂಟು. ಫಿಶ್ ಮಸಾಲ ನೋಡ್ತಾ ಇರ್ಬೋದು ನೀವು. ಗ್ರೀನ್ ಕಬಾಬ್ ಮಸಾಲ ಕೂಡ ಉಂಟು, ನಾನು ಇಷ್ಟರವರೆಗೆ ಟ್ರೈ ಮಾಡ್ಲಿಲ್ಲ ಮನೆಯಲ್ಲಿ. ಎಲ್ಲಾ ರಾಶಿ ಕೂಡ ಉಂಟು, ಯಾವ್ದು ತಕೊಳ್ಳೋದು ಬಿಡುದು ಗೊತ್ತಾಗುದಿಲ್ಲ. ಈ ಸ್ಟಾಲ್ ಅಲ್ಲಿ ಎಲ್ಲಾ ರೀತಿಯ ಸೀಡ್ಸ್ ಉಂಟು, ಹಾಗೆ ಫ್ಲವರ್ಸ್ ಗಿಡ ಉಂಟು. ಪುಸ್ತಕ ಓದುವ ಅಭ್ಯಾಸ ಇರುವವರಿಗೆ ಇಲ್ಲಿ ಎಲ್ಲಾ ರೀತಿಯ ಕಲೆಕ್ಷನ್ಸ್ ಉಂಟು, ಅಂದ್ರೆ ಕೃಷಿಗೆ ಸಂಬಂಧಪಟ್ಟಿರುವಂತದ್ದು. ಇವರ ಸ್ಟಾಲ್ ಅಲ್ಲಿ ಎಂತ ಗೊತ್ತುಂಟಾ, ಒಂಥರ ಡಿಫ್ರೆಂಟ್ ಆಗಿ ಸೀಡ್ಸ್ ಎಲ್ಲ ಇರುದು. ಇದನ್ನು ಹೇಳುದಾದ್ರೆ ಒಂಥರ ಬ್ಯೂಟಿಫಿಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಉಂಟು. ಅರಶಿನ ಪೌಡರ್, ಬೀಟ್ರೂಟ್ ಪೌಡರ್, ಕ್ಯಾರೆಟ್ ಪೌಡರ್, ಮತ್ತೆ ಕೇಸರಿ ಪೌಡರ್ ಎಲ್ಲ ರೀತಿ ಉಂಟು. ಕೆಲವೊಂದನ್ನು ನಾನು ಇಲ್ಲಿ ಫಸ್ಟ್ ಟೈಮ್ ಆಯ್ತಾ ನೋಡ್ತಾ ಇರೋದು. ಫ್ಲಾಕ್ ಸೀಡ್ಸ್ ಖಾಲಿ ಆಗಿತ್ತು, ಹಾಗೆ ಇಲ್ಲಿಂದ ತಕೊಂಡೆ. ಇದಕ್ಕೆ 60 ರುಪೀಸ್ ಆಯ್ತಾ. ಮುಲ್ತಾನ ಮಿಟ್ಟಿ ಫೇಸ್ ಪ್ಯಾಕ್ ಬರ್ತದಲ್ವಾ ಅದು, ಹಾಗೆ ಹೋಮ್ ಮೇಡ್ ಹೇರ್ ಆಯಿಲ್ ಬರ್ತದಲ್ಲ ಅದುಂಟು. ಎಲ್ಲಾ ರೀತಿಯ ಪೌಡರ್ ಇಲ್ಲಿ ಸಿಗ್ತದೆ. ಫ್ಲಾಕ್ ಸೀಡ್ಸ್ ಕೆಲವರು ನೋಡಿರುದಿಲ್ಲ, ಹಾಗೆ ಯೂಸ್ ಮಾಡಿ ಕೂಡ ಇರುದಿಲ್ಲ. ನೋಡಿ ಇದುವೇ ಅದು, ಇದು ನೋಡ್ಲಿಕ್ಕೆ ಹುರುಳಿ ಕಾಳು ಬರ್ತದಲ್ವಾ ಅದ್ರಾಗೆ ಉಂಟು. ಓಕೆ, ಇವತ್ತಿದ್ದು ಒಂದು ರೌಂಡ್ ಎಲ್ಲ ಸಾಗಿ ಆಯ್ತು ಆಯ್ತಾ. ಇದೆಲ್ಲ ಸಹ ಯಾವ ಗಿಡ ಅಂತ ಗೊತ್ತಿಲ್ಲ, ಆದ್ರೆ ಸಹ ನೋಡ್ತಾ ಇರೋದು. ಶುಂಠಿ ಮತ್ತೆ ಅರಶಿನ ಗಿಡ ಆಗಿರ್ಬೋದು ಅಂತ ಅನಿಸ್ತಾ ಉಂಟು. ಎಲ್ಲ ತೋರಿಸಿ ಇದೊಂದು ಬಾಕಿ ಆಗಿತ್ತು. ಇದು ಎಂತ ಗೊತ್ತುಂಟಾ, ಗಿರಟೆಯಲ್ಲಿ ಮಾಡಿರುವಂತದ್ದು. ಡಿಫ್ರೆಂಟ್ ಆಗಿರುವ ಕಲೆಕ್ಷನ್ ಕೂಡ ಉಂಟು ಇಲ್ಲಿ. ಇದೆಲ್ಲ ನೋಡುವಾಗ ಉಂಟಲ್ಲ, ಇದರ ರೇಂಜ್ ಕೂಡ ಅಷ್ಟೇ ಉಂಟು ಅಂತ ಆಗ್ತದೆ ಅಲ್ವಾ. ಯಾವ್ದಾದ್ರು ಬಾಕಿ ಇದ್ರೆ ಅದನ್ನು ಕೂಡ ನೋಡ್ತಾ ಹೋಗುವ. ಇಲ್ಲಿ ಎಲ್ಲ ಸಹ ಒಳ್ಳೆ ಇತ್ತು ನೋಡ್ಲಿಕ್ಕೆ. ಹಲಸಿನ ಹಣ್ಣು ಆಗುವಾಗ ಅದ್ರ ತಿಂಡಿ ಎಲ್ಲ ಮಾಡ್ತಾರಲ್ಲ, ಗಟ್ಟಿ ದೋಸೆ ಎಲ್ಲ, ಅದೆಲ್ಲ ಮಾಡಿಕೊಡುವ ಪ್ಲಾನ್ ಇರ್ಬೇಕಿತ್ತು ಅಂತ ನನಗೆ ಆಯ್ತು. ಇದು ಸಾರಿ ನೋಡಿ ಸಾಫ್ಟ್ ಉಂಟು, ಹಾಗೆ ಇದು ವರ್ಲಿ ಪ್ರಿಂಟ್ ಅಂತ ಇದಕ್ಕೆ ಹೇಳುದು. ಬೇರೆ ಬೇರೆ ವೆರೈಟಿಯಲ್ಲಿ ಮ್ಯಾಂಗೋಸ್ ಉಂಟು. ಇದೆಲ್ಲ ಜಸ್ಟ್ ನೋಡ್ತಾ ಇರೋದು ಮಾತ್ರ, ಎಂತ ತಕೊಳ್ಳೋದಿಲ್ಲ. ಆಗವೇ ತಕೊಂಡಿದ್ದೇನಲ್ಲ ಸಾಕು ಅದು ಅಂತ. ನಾನು ತಕೊಂಡಿದ್ದೆಲ್ಲ ಮಾವು, ಅದುವೇ ಹಣ್ಣಾಗ್ಲಿಕ್ಕೆ ಒಂದು 4 ಡೇಸ್ ಬೇಕು ಅಂತ ಹೇಳಿದ್ರು. ಮತ್ತೆ ಎಲ್ಲಾ ರೀತಿಯ ನರ್ಸರಿ ಗಿಡಗಳ ಕೂಡ ಉಂಟು ನಿಮಗೆ, ಗಿಡ ನೆಡುವವರಿಗೆ, ಕೃಷಿಕರಿಗೆಲ್ಲ ಇದು ಒಳ್ಳೇದು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ರೀತಿಯ ಗುಲಾಬಿ ವೆರೈಟಿ ಗಿಡಗಳು ಉಂಟಾಯ್ತಾ, ನೋಡುವಾಗ್ಲೇ ಆಸೆ ಆಗ್ತದೆ. ಈಗ ನೋಡಿ ತೋರಿಸ್ತಾ ಹೋಗ್ತೇನೆ ನಿಮಗೆ ಎಷ್ಟು ಗಿಡಗಳಿಟ್ಟಿದ್ದಾರೆ ಅಂತ. ವಾಯ್ಸ್ ಹೋಗಿ ಉಂಟಲ್ಲ, ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಬರುವಾಗ ಮಳೆ ಇರ್ಲಿಲ್ಲ, ಈಗ ಎಷ್ಟು ಮಳೆ ಗೊತ್ತುಂಟಾ, ಮತ್ತೆ ನಾವು ಒಳಗಿದ್ದದಲ್ಲ, ಗೊತ್ತೇ ಆಗ್ಲಿಲ್ಲ ಮಳೆ ಬಂದದ್ದು. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ರೋಸ್ ಕಾಣ್ತಾ ಉಂಟು, ಹಾಗೆ ದಾಸವಾಳ ಗಿಡ, ಅದರಲ್ಲಿ ಕೂಡ ಹೂ ಉಂಟು.
ಇದೆಲ್ಲ ಸಹ ತಕೊಳ್ಳಿಲ್ಲ ಡ್ರೆಸ್ ಒಂದು ನೋಡ್ಲಿಕ್ಕೆ ಖುಷಿ, ಕಲರ್ ಕಲರ್ ಆಗಿ ಉಂಟು. ಟೈಮ್ ಕೂಡ ಆಗ್ತಾ ಬಂತಾಯ್ತಾ, ಇನ್ನು ಇಲ್ಲಿಂದ ಹೊರಡ್ಬೇಕು. ಎಲ್ಲ ಸಹ ನೋಡಿ ಆಯ್ತು. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು. ಓಕೆ, ಸಿಗುವ ಇನ್ನು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.